ಹಾಯ್ ಹಲೋ ಅಂಡ್ ನಮಸ್ತೆ. ಇವತ್ತಿನ ವಿಷಯ ಲೆಕ್ಕಶಾಸ್ತ್ರ, ದಟ್ ಮೀನ್ಸ್ ಅಕೌಂಟೆನ್ಸಿ. ದ್ವಿತೀಯ PUC ಅಕೌಂಟೆನ್ಸಿ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಮೊದಲನೇ ಅಧ್ಯಾಯವನ್ನು ನಾವು ಡಿಸ್ಕಷನ್ ಮಾಡೋಣ. ಮೊದಲನೇ ಅಧ್ಯಾಯ ಏನದಂತ ಹೇಳಿದಾಗ ಪಾಲುದಾರಿಕೆ, ದಟ್ ಮೀನ್ಸ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಥವಾ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ನಾವು ಕರಿತೀವಿ. ಸೊ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿದಾಗ ಸೊ ಇದು ಪಾರ್ಟ್ 1 ನಲ್ಲಿ ಬರುವಂತಹ ಸಿಲೆಬಸ್ ಆಗಿರ್ತದೆ. ಪಾರ್ಟ್ 1, ಸೊ ಪಾರ್ಟ್ 1 ನಲ್ಲಿ ಸೊ ಒಟ್ಟು 4 ಅಧ್ಯಾಯಗಳಿವೆ. ಪಾರ್ಟ್ 2 ಅಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಂತ ಹೇಳಿದಾಗ 6 ಅಧ್ಯಾಯಗಳಿವೆ. ಒಂದು ಅಧ್ಯಾಯವನ್ನ ತೆಗೆದು ಹಾಕಿದ್ದಾರೆ. ಒಂದು ವೇಳೆ ಪರಿಚಯವಾದ್ರೆ ನಾವು ಅದನ್ನ ಹೇಳಿಕೊಡ್ತೀವಿ, ಇಲ್ಲ ಅಂದ್ರೆ ಸೊ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಇಂದ ಪ್ರಾರಂಭ ಮಾಡ್ಬೇಕು ನೀವು. ಓಕೆ, ಸೊ ಇದಕ್ಕೆ PDF ಗೆ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ನಾನು ನಿಮಗೆ ಹೇಳ್ತೀನಿ, ವಿಡಿಯೋ ಮಧ್ಯದಲ್ಲಿ ಹೇಳಿರ್ತೀನಿ. ಸೊ PDF ಏನ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿರುವಂತಹ ನೋಟ್ಸ್ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ. ಓಕೆ, ನಾವು ಮುಂದೆ ಹೋಗೋಣ ಅಂತ. ಸೊ ಫಸ್ಟಿಗೆ ನಾವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತೀವಿ. ಯಾವುದೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ರಿ, ಮಾಡಿದಂತಹ ಬಿಸ್ನೆಸ್ಗಳು ಆರಂಭದಲ್ಲಿ ಪ್ರಾರಂಭವಾದ ಎಲ್ಲಾ ವ್ಯವಹಾರವು ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಳಾಗಿರ್ತಾವ. ದಟ್ ಮೀನ್ಸ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರ್ತಾವ. ಇನಿಷಿಯಲಿ ಯಾವುದೇ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ರಿ, ಅದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರ್ತಾವ. ಫಾರ್ ಎಕ್ಸಾಂಪಲ್ ಒಂದು ಕಥೆಯನ್ನು ಹೇಳ್ಬಿಡ್ತೀನಿ. ಕಥೆ ಹೇಳಿದ್ರೆ ಬಹಳ ಚಂದ ತಿಳಿತದೆ. ಓಕೆ, ರಾಜು ಎನ್ನುವಂತಹ ವ್ಯಕ್ತಿ ಯಾರೋ ರಾಜು ಎನ್ನುವಂತಹ ವ್ಯಕ್ತಿ ವ್ಯವಹಾರವನ್ನ ಪ್ರಾರಂಭಿಸುತ್ತಾನೆ. ರಾಜು ಎನ್ನುವಂತಹ ವ್ಯಕ್ತಿ ವ್ಯವಹಾರವನ್ನು ಪ್ರಾರಂಭಿಸಿದ್ನಪ್ಪ ಅಂದ್ರ ಕಂಪ್ಲೀಟ್ ಆಗಿರುವಂತಹ ಬಿಸ್ನೆಸ್ ಅನ್ನ ಆತನೇ ನೋಡ್ಕೊಂಡು ಹೋಗ್ತಾನ. ಕಂಪ್ಲೀಟ್ ಆಗಿರುವಂತಹ ಬಿಸ್ನೆಸ್ ಅನ್ನ ಆತನೇ ನೋಡ್ಕೋತಾನ. ಕಂಟ್ರೋಲ್ ಅಂಡ್ ಮ್ಯಾನೇಜ್ಡ್ ಬೈ ರಾಜು. ಹೌದಾ, ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ಡ್ ಬೈ ರಾಜು. ಸಂಪೂರ್ಣವಾಗಿ ಬಿಸ್ನೆಸ್ ಅನ್ನ ರಾಜುನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾನ. ಆದ್ದರಿಂದ ಒಬ್ಬನೇ ಪಾಲುದಾರ ಅಥವಾ ಒಬ್ಬನೇ ವ್ಯಕ್ತಿ ವ್ಯವಹಾರವನ್ನು ಮಾಡಿಕೊಂಡು ಹೋಗೋದರಿಂದ ಅದನ್ನ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತೇಳಿ ಕರಿತೀವಿ. ಆ ರಾಜು ಎನ್ನುವಂತ ವ್ಯಕ್ತಿಗೆ ಏನಂತೇಳಿ ಕರಿತೀವಿ ಅಂದ್ರ ಸೋಲ್ ಪ್ರೊಪ್ರೈಟರ್ ಅಂತೇಳಿ ಕರಿತೀವಿ. ಪಾಸಿಟಿವ್ ಆಗಿ ಮಾತಾಡೋಣ. ಬಿಸ್ನೆಸ್ ಚೆನ್ನಾಗಿ ಲಾಭ ಆಯ್ತು. ಲಾಭ ಆದಂತಹ ಸಂದರ್ಭದಲ್ಲಿ ರಾಜು ಏನ್ ಮಾಡ್ತಾನಂದ್ರೆ ಒಂದು ಕಾರನ್ನ ಖರೀದಿ ಮಾಡ್ತಾನ. ಓಕೆ, ಒಂದು ಕಾರನ್ನ ಖರೀದಿ ಮಾಡ್ಕೊಂಡು ಕಾರ್ನಲ್ಲಿ ಕೂತು ತಿರುಗಾಡ್ತಿರ್ತಾನ. ಇದನ್ನ ನೋಡಿ ಅವನ ಸ್ನೇಹಿತನಾದಂತಹ ರಾಜು ಏನ್ ಮಾಡಾತಿಪ್ಪ ಅಂತೇಳಿ ಕೇಳಂತಹ ಸಂದರ್ಭದಲ್ಲಿ ರಾಜು, ಐ ಆಮ್ ರನ್ನಿಂಗ್ ಅ ಬಿಸ್ನೆಸ್ ದಟ್ ವಾಸ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತೇಳಿ ರಾಜು ಹೇಳಿದಂತಹ ಸಂದರ್ಭದಲ್ಲಿ ನಾನು ನಿನ್ನ ಬಿಸ್ನೆಸ್ ಅಲ್ಲಿ ಜಾಯಿನ್ ಆಗ್ತೀನಿ ಅಂತೇಳಿ ರಾಮ ಹೇಳ್ತಾನ. ರಾಜು ಒಬ್ಬನೇ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೊಂಟಿದ್ದ. ಒಬ್ಬನೇ ವ್ಯಕ್ತಿ ವ್ಯವಹಾರವನ್ನು ಸಂಪೂರ್ಣವಾಗಿ ನಡೆಸಿಕೊಂಡು ಹೋದರೆ ಅದನ್ನು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತೇಳಿ ಕರಿತೀವಿ. ಆ ನಡೆಸ್ಕೊಂಡು ಹೋಗುವಂತಹ ವ್ಯಕ್ತಿಗೆ ಏನಂತೇಳಿ ಕರಿತೀವಿ ಅಂದ್ರ ಸೋಲ್ ಪ್ರೊಪ್ರೈಟರ್ ಅಥವಾ ಓನರ್ ಅಂತೂ ಕೂಡ ಕರಿತೀವಿ. ಈಗ ರಾಜುನೊಂದಿಗೆ ಯಾರು ಸೇರ್ಕೋತಾರ್ರಿ? ರಾಮ್ ಎನ್ನುವಂತ ವ್ಯಕ್ತಿ ಸೇರ್ಕೊಂಡ ಅಂದ್ರೆ ಇದು ಏನಾಯ್ತು? ಸೋಲ್ ಟ್ರೇಡಿಂಗ್ ಟರ್ನ್ ಇಂಟು ಎ ಪಾರ್ಟ್ನರ್ಶಿಪ್. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ವೇರ್ ಟರ್ನ್ ಇಂಟು ಎ ಪಾರ್ಟ್ನರ್ಶಿಪ್ ಆಗಿ ಬದಲಾಗಿ ಬಿಡುತ್ತದೆ. ಸೊ ರಾಮ ಮತ್ತು ಶ್ಯಾಮ ಇಬ್ರು ಸೇರ್ಕೊಂಡ್ಬಿಡ್ತಾರೆ ರಾಜುನೊಂದಿಗೆ. ರಾಜು ಎನ್ನುವಂತ ವ್ಯಕ್ತಿ ಒಬ್ಬನೇ ಬಿಸ್ನೆಸ್ ಮಾಡ್ತಿದ್ದ ರಾಜು. ಈಗ ರಾಮ ಮತ್ತು ಶ್ಯಾಮ, ರಾಮ್ ಅಂಡ್ ಶ್ಯಾಮ್ ಇಬ್ರು ಏನ್ ಮಾಡ್ತಾರಂದ್ರ ವ್ಯವಹಾರದಲ್ಲಿ ಸೇರ್ಕೊಂಡ್ರು. ಈಗ ಇಲ್ಲಿ ಎಷ್ಟು ಜನ ಆದ್ರಂದ್ರ 2 or more, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳಾದ್ರು. ಸೊ ಈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ವೇರ್ ಟರ್ನ್ ಇಂಟು ಎ ಪಾರ್ಟ್ನರ್ಶಿಪ್. ಇಲ್ಲಿ 3 ಜನ ಪಾಲುದಾರರಾದ್ರು. ಆ ಸಂಸ್ಥೆ, ಹೌದಾ, ರಾಜು ಬಿಸ್ನೆಸ್ ಆಗಿರುವಂತಹ ಸಂಸ್ಥೆ, ರಾಜು ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ ಏನಾಯ್ತಂದ್ರ ಪಾಲುದಾರಿಕೆ ಸಂಸ್ಥೆಯಾಗಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಹೋಗಿ ಏನಾಯ್ತು? ಪಾಲುದಾರಿಕೆ ಸಂಸ್ಥೆ ಆಯ್ತು. ಆ ಸಂಸ್ಥೆಯಲ್ಲಿರುವಂತಹ 3 ವ್ಯಕ್ತಿಗೆ ಏನಂತ ಕರೆದಿವಿ ನಾವು? ಪಾರ್ಟ್ನರ್ಸ್ ಅಂತೇಳಿ ಕರೆದಿವಿ. ಹೀಗೆ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಆಗ್ತಾ ನೀವು ಜಾಯ್ನ್ ಆಗ್ತೀರಿ, ನಾನು ಜಾಯ್ನ್ ಆಗ್ತೀನಿ, ಎಲ್ಲರೂ ಜಾಯ್ನ್ ಆಗ್ತಾ ಏನಾಗ್ತಂದ್ರೆ ಇದು 50+ ಕ್ರಾಸ್ ಆಗ್ತದೆ. ಕ್ರಾಸ್ ಆದಂತಹ ಸಂದರ್ಭದಲ್ಲಿ ಇನ್ನ ಪಾರ್ಟ್ನರಿಗೆ ನಾವು ಕರ್ಕೊಳಕ್ ಬರೋದಿಲ್ಲ. ಯಾಕಂದ್ರ ಸೊ ಮ್ಯಾಕ್ಸಿಮಮ್ ನಂಬರ್ 50 ಇರಬೇಕು. 50 ಕ್ರಾಸ್ ಆಯ್ತು, ಕಂಪನಿ ದೊಡ್ಡದಾಯ್ತು. ಒಂದಲ್ಲ ಒಂದು ಕಾಲದಾಗ ಎಲ್ಲಾ ಸಂಸ್ಥೆಗಳು ಸಣ್ಣವೇ ಸ್ಟಾರ್ಟ್ ಆಗಿರ್ತಾವ. ಸೊ ಪಾಲುದಾರಿಕೆ ಸಂಸ್ಥೆ ದೊಡ್ಡದಂತ ಸಂದರ್ಭದಲ್ಲಿ ಮುಂದೆ ಏನ್ ಮಾಡ್ತಾರಂದ್ರ 50ಕ್ಕಿಂತ ಮತ್ತೆ ಜಾಸ್ತಿ ಬರ್ಲಾಗತ್ತ ಜನರು ಅಂತೇಳಿ ಅಂದಾಗ ದ ಪಾರ್ಟ್ನರ್ಶಿಪ್ ವೇರ್ ಟರ್ನ್ಡ್ ಇಂಟು ಎ ಕಂಪನಿ. ಸೊ ಅಲ್ಲಿ ಕಂಪನಿಯಲ್ಲಿ ಇರುವಂತವ್ರು ಏನಂತ ಕರಿತೀವಿ ಅಂದಾಗ ಓನರ್ಸ್ ಅಂತೇಳಿ ಕರಿಬಹುದು, ಶೇರ್ ಹೋಲ್ಡರ್ಸ್ ಅಂತೇಳಿ ಕರಿಬಹುದು, ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂತೂ ಕೂಡ ನಾವು ಕರಿತೀವಿ. ಸೊ ಈ ರೀತಿಯಾಗಿ ಏನಾಗ್ತಂದ್ರ ಬಿಸ್ನೆಸ್ ದೊಡ್ಡದಾಗ್ತದ. ನಾವಿದು ಪಾಸಿಟಿವ್ ಆಗಿ ಮಾತಾಡಿದ್ವಿ. ನೆಗೆಟಿವ್ ಸೈಡ್ ಒಂದಿರ್ತದ. ರಾಜು ಎನ್ನುವಂತ ವ್ಯಕ್ತಿ ಪಾಸಿಟಿವ್ ಆಗಿ ತಗೋಬಹುದು ಅಥವಾ ನೆಗೆಟಿವ್ ಆಗಿ ನಾವು ತಗೋಬಹುದು. ರಾಜು ಎನ್ನುವಂತ ವ್ಯಕ್ತಿ ವ್ಯವಹಾರವನ್ನ ಪ್ರಾರಂಭಿಸೋಣ. ಯಾಕಂದ್ರ ಇದು ಓಲ್ಡೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಅದ.
ನೆಕ್ಸ್ಟ್ ಬಹಳ ಸಿಂಪಲ್ ಅದ, ಯಾಕಂದ್ರೆ ಒಬ್ಬವ ವಿಚಾರ ಮಾಡೋದು ಪ್ರಾರಂಭ ಮಾಡಿಬಿಡೋದು. ಓಲ್ಡೆಸ್ಟ್ ಮತ್ತು ಸಿಂಪಲೆಸ್ಟ್ ಇರುವುದರಿಂದ ರಾಜು ಎನ್ನುವಂತ ವ್ಯಕ್ತಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅನ್ನ ಪ್ರಾರಂಭ ಮಾಡ್ತಾನ. ಅವನಿಗೆ ಶಾರ್ಟೇಜ್ ಆಫ್ ಫಂಡ್ಸ್ ಉಂಟಾಗ್ತದ, ಹಣಕಾಸಿನ ತೊಂದರೆ ಉಂಟಾಗ್ತದ, ಅನ್ಲಿಮಿಟೆಡ್ ಪರ್ಸನಲ್ ಲೈಬಿಲಿಟಿ ಅಂದ್ರೆ ಸಂಪೂರ್ಣವಾಗಿ ಆತನೇ ಜವಾಬ್ದಾರಿಯಾಗಿರ್ತಾನ ಆ ಬಿಸ್ನೆಸ್ಗೆ. ನೆಕ್ಸ್ಟ್ ಕೊನೆಯಲ್ಲಿ ಆತನಲ್ಲಿರುವಂತಹ ಸ್ಕಿಲ್ಗಳು ಏನಿರ್ತಾವ ಅಂದ್ರೆ ಕಡಿಮೆ ಇರ್ತಾವ. ಈ ಸಮಯದಾಗ ಏನ್ ಮಾಡ್ತಾನಂದ್ರ ಒಬ್ಬರನ್ನ ಕರ್ಕೊಳ್ಳೋದು, ನೀವೇ ರಾಜು ಅನ್ಕೋರಿ, ನೀವು ಬಿಸ್ನೆಸ್ ಅನ್ನ ರನ್ ಮಾಡ್ಲಾತ್ತೀರಿ, ನಿಮಗೆ ಜರ ರೊಕ್ಕ ಕಮ್ಮಿ ಬೀಳ್ತಾವ, ನೆಕ್ಸ್ಟ್ ನಿಮಗೆ ಲೈಬಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದ, ನೆಕ್ಸ್ಟ್ ನಿಮಗೆ ಸ್ಕಿಲ್ಲು ಕಡಿಮೆ ಇರ್ತದ. ಹಾಗಾಗಿ ನೀವೇನು ವಿಚಾರ ಮಾಡ್ತೀರಿ ಅಂದ್ರೆ ನಮ್ಮ ಸರ್ಗೆ ಒಬ್ರಿಗೆ ಕರ್ಕೊಂಡ್ಬಿಡೋನಲ್ಲ, ಯೂಟ್ಯೂಬ್ನಾಗ ಕೂತು ಪಾಠ ಹೇಳ್ತಾರ ಅಂತೇಳಿ ನೀವೇನ್ ಮಾಡ್ತೀರಿ, ನನ್ನ ಕರ್ಕೋತೀರಿ. ನೀವೆಲ್ಲರೂ ಯಾರು? ರಾಜು. ನೀವೇನ್ ಮಾಡ್ತೀರಿ? ನನ್ನನ್ನ ಕರ್ಕೋತೀರಿ. ರಾಜು ಯಾರನ್ನ ಕರ್ಕೋತಾರ ಅಂದ್ರ ಸರ್ ಅಂದ್ರೆ ನನ್ನನ್ನೇ ನೀವು ಕರ್ಕೋತೀರಿ. ಹಂಗಾಗಿ ರಾಜು ಮತ್ತು ಸುರೇಶ್ ಏನಾದ್ರೂ ಇಲ್ಲಿ ರಾಜು ಮತ್ತು ಸುರೇಶ್ ಇಲ್ಲಿ ಏನಾದ್ರು ಪಾರ್ಟ್ನರ್ಸ್ ಆದ್ರು. ಯಾಕೆ ನೀವು ಕರ್ಕೊಂಡ್ರಿ? ಸರ್ ಹತ್ರ ಸ್ಕಿಲ್ ಅದಾವ, ನೆಕ್ಸ್ಟ್ ಒಂದಿಷ್ಟು ಫಂಡ್ ಇದ್ರು ಕೊಡ್ತಾರ ಅಂತೇಳಿ ನೀವೇನ್ ಮಾಡಿದ್ರಿ, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ, ಹೌದಾ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ವೇರ್ ಟರ್ನ್ ಇಂಟು ರಾಜು ಅಂದ್ರೆ ಯಾರು? ನೀವು ರಾಜು, ಹೌದಾ, ನೀವು ನನ್ನನ್ನು ಕರ್ಕೊಂಡ್ರೆ ಅಂದ್ರೆ ನಿಮ್ಮ ಬಿಸ್ನೆಸ್ ಏನಾಗಿತ್ತು ಅಂದ್ರೆ ಟರ್ನ್ ಇಂಟು ಎ ಪಾರ್ಟ್ನರ್ಶಿಪ್. ಐದರ್ ಇಟ್ ಈಸ್ ಪಾಸಿಟಿವ್ಲಿ, ಐದರ್ ಇಟ್ ಈಸ್ ನೆಗೆಟಿವ್ ಪ್ರಾಸ್ಪೆಕ್ಟಿವ್. ಅಂದ್ರೆ ಅವನಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಆದ್ರೂ ತಗೋಬಹುದು, ಅಥವಾ ಅವನಿಗೆ ಲಾಭ ಆದಂತಹ ಸಂದರ್ಭದಲ್ಲಿ ನಾವು ಕೂಡ ಏನಾಗ್ಬೋದು ಅಂದ್ರೆ ಜಾಯಿನ್ ಆಗ್ಬೋದು ಅಂತೇಳಿ ಹೇಳ್ತಾ, ಸೊ ಈ ನೋಟ್ಸ್ಗೆ ಸಂಬಂಧಪಟ್ಟಂತ PDF ಅನ್ನ ನಾನು ಎಲ್ಲಿ ಮಾಡಿರ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ನಾಗ PDF ಇಟ್ಟಿರ್ತೀನಿ. ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಆದ್ರೂ ಇರ್ತದ, ಇಲ್ಲ ಅಂದ್ರೆ ಮೂರನೇದು ಮೊಬೈಲ್ ನಂಬರ್ ಆದ್ರೂ ಇರ್ತದ, ಮೂರಲ್ಲಿ ಒಂದು ಇರ್ತದ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ, ನಿಮ್ಗೆ ಆಬ್ವಿಯಸ್ಲಿ ಏನಾಗ್ತಂದ್ರ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದ. ಸೊ ಕಂಪ್ಲೀಟ್ PDF ಸಿಗ್ತದ. ಆ PDF ಅನ್ನ ಪ್ರಿಂಟ್ಔಟ್ ತಗೊಂಡು ಮುಂದಿಟ್ಕೊಡ್ರಿ, ನನ್ನ ಕ್ಲಾಸ್ಗಳನ್ನ ಕೇಳ್ತಾ ಹೋಗ್ರಿ. ಅದು ಹೆಂಗೆ ತಿಳಿದಿಲ್ಲ ಅಕೌಂಟೆನ್ಸಿ, ಅದು ಹೆಂಗೆ 100 ಆಗೋದಿಲ್ಲ ನಾನು ನೋಡ್ತೀನಿ. ಇಂಪಾಸಿಬಲ್ ಅನ್ನ ತೆಗೆದು ಹಾಕ್ರಿ, ಇಂಪಾಸಿಬಲ್ ಅನ್ನ ತೆಗೆದು ಹಾಕಿ ಅದನ್ನ ಇಂಪಾಸಿಬಲ್ ಎನ್ನುವಂತ ಪದವನ್ನ ಐ ಆಮ್ ಪಾಸಿಬಲ್ ಎನ್ನುವಂತ ರೀತಿಯಲ್ಲಿ ನೀವೇನ್ ಮಾಡ್ಬೇಕಂದ್ರ ಕನ್ವರ್ಟ್ ಮಾಡಬೇಕು ಅಂತೇಳಿ ಹೇಳ್ತಾ, ಸೊ ಮುಂದೆ ಈ ಡೆಫಿನಿಷನ್ ಅಥವಾ ಮೀನಿಂಗ್ ಅನ್ನ ನೋಡೋಣ. ಎ ಫಾರ್ಮಲ್ ಅಗ್ರಿಮೆಂಟ್ ಬೈ 2 or more parties ಟು ಮ್ಯಾನೇಜ್ ಅಂಡ್ ಆಪರೇಟ್ ಬಿಸ್ನೆಸ್ ಅಂಡ್ ಶೇರ್ ಪ್ರಾಫಿಟ್ಸ್ ಅಂತೇಳಿ ನಾವು ನೋಡ್ತೀವಿ. ಇನ್ನೊಂದು ಈಸಿ ಆಗಿರುವಂತ ಡೆಫಿನಿಷನ್ ನೋಡ್ರಿ, 2 or more persons, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು, ಹೌದಾ, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು, 2 or more persons ಸ್ಟಾರ್ಟ್ ಎ ಬಿಸ್ನೆಸ್ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿಕೊಂಡು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. ಎದಕ್ಕ ಅಂತೇಳಿ ಅಂದಾಗ ಟು ಶೇರ್ ಇಟ್ಸ್ ಪ್ರಾಫಿಟ್. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. ನೀವು ರಾಜು, ನಾ ಸುರೇಶ್, ನೀವು ಕೂಡ ಏನ್ ಮಾಡಿವಿ ಅಂದ್ರ ವ್ಯವಹಾರವನ್ನ ಪ್ರಾರಂಭಿಸಿವಿ. ಸೊ ನಮ್ಮ ಉದ್ದೇಶ ಏನದಂದ್ರ ಲಾಭವನ್ನ ಗಳಿಸುವುದು. ಹಾಗಾಗಿ ಕನ್ನಡದಲ್ಲಿ ಏನಾಗ್ತದೆ ಅಂದಾಗ ಐದರ್ ಇಟ್ ಈಸ್ ಯುವರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಡಸಂಟ್ ಮ್ಯಾಟರ್. ಸೊ ನೀವು ಕನ್ನಡದಲ್ಲಿ ಕೂಡ ಬರಿಬಹುದು, ಇಂಗ್ಲಿಷ್ ನಲ್ಲಿ ಕೂಡ ಬರಿಬಹುದು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿಕೊಂಡು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ, ಅದನ್ನು ಪಾಲುದಾರಿಕೆ ಅಂತೇಳಿ ಕರಿತೀವಿ. ನಮಗೆ ಪ್ರಶ್ನೆ ಬರ್ತದ, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಡೆಫಿನಿಷನ್ ಅದರ ಪ್ರಕಾರ ಅಂತೇಳಿ ಅಂದಾಗ ಇದು ನೆನಪಿಡ್ಬೇಕು ನೋಡ್ರಿ, 1932 1932 ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಸೆಕ್ಷನ್ 4 ಪ್ರಕಾರ, ಸೆಕ್ಷನ್ 4ರ ಪ್ರಕಾರ ಏನಾಗ್ತಂದ್ರ ಪಾಲುದಾರಿಕೆ ಸಂಸ್ಥೆಯ ಡೆಫಿನಿಷನ್ ಇರ್ತದ. ಆ ಡೆಫಿನಿಷನ್ ಏನದ ಅಂತೇಳಿ ಅಂದಾಗ ನಾ ಫಸ್ಟ್ ಇದನ್ನ ಓದ್ತೀನಿ, ಆಮೇಲೆ ನೀವು ಡಿಸ್ಕಷನ್ ಮಾಡೋಣ. ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್, ನಿಮ್ಮನ್ನ ಮಧ್ಯದಲ್ಲಿ, ಹೌದಾ, ಪಾರ್ಟ್ನರ್ಶಿಪ್ ಈಸ್ ಎ ರಾಜು ಅಂಡ್ ಸುರೇಶ್, ಹೌದಾ, ಇಬ್ಬರ ಮಧ್ಯದಲ್ಲಿರುವಂತಹ ಒಂದು ರಿಲೇಷನ್, ಹೌದಾ. ಸೊ ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಎ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಅ ಪ್ರಾಫಿಟ್. ನಾವೇನು ಎದಕ್ಕೆ ಬಿಸ್ನೆಸ್ ಅನ್ನ ಮಾಡ್ಲಾಗ್ತೀವಿ, ನೀವು ಲಾಭವನ್ನು ಗಳಿಸುವಂತಹ ಉದ್ದೇಶದಿಂದ. ನೆಕ್ಸ್ಟ್ 3ನೇ ಪಾಯಿಂಟ್ ಏನ್ ಹೇಳ್ತಂದ್ರ ಕ್ಯಾರಿಡ್ ಬೈ ಆಲ್, ಅಂದ್ರ ಪಾಲುದಾರಿಕೆ ಸಂಸ್ಥೆಯಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಕೆಲಸ ಮಾಡಬಹುದು. ಇಲ್ಲಿಕಪ್ಪ ಅಂದ್ರ ಉಷ್ಟ್ರ ಬದಲಾಗಿ, ಎಲ್ಲರ ಬದಲಾಗಿ ಯಾವುದಾದರೂ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡಬಹುದು ಅಂತೇಳಿ ಈ ಡೆಫಿನೇಷನ್ ಹೇಳ್ತಾರ. ನಾವು ಫೀಚರ್ಸ್ ಅನ್ನ ಡಿಸ್ಕಷನ್ ಮಾಡ್ಕೊಂಡು ಕೊನೆಯಲ್ಲಿ ಡೆಫಿನೇಷನ್ ಅನ್ನ ಇನ್ನೊಂದು ಸಾರಿ ನಾವು ಮಾತಾಡೋಣ ಅಂತೇಳಿ ನೋಡ್ತಾ, ಈ ಚಾರ್ಟ್ ಇಲ್ಲಿ ನಮಗೆ 4 ಮಾರ್ಕ್ಸಿನ ಪ್ರಶ್ನೆ ಬರುವುದಿಲ್ಲ. ಉದ್ದಕ್ಕೆ ಥಿಯರಿ ಓದುವಂತ ಅವಶ್ಯಕತೆ ಇಲ್ಲ. ನಿಮಗೆ ಥಿಯರಿನೂ ನಾನು PDF ನ ಕೊಟ್ಟಿನಿ, ಹೌದಾ. ಸೊ ಥಿಯರಿ ಅಂತ ಓದುವಂತ ಅವಶ್ಯಕತೆ ಇಲ್ಲ. ಕೀ ಪಾಯಿಂಟ್ಸ್ ಅನ್ನ ತಿಳ್ಕೊಡ್ರಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾ ಥಿಯರಿಗೆ ಒಂದ್ಸಲ ಹೋಗ್ತೀನಿ. 1ನೇ ಪಾಯಿಂಟ್ ನಿಮ್ಗೆ ಏನ್ ಪ್ರಶ್ನೆ ಕೇಳ್ತಾರ ಅಂತ ಹೇಳಿದಾಗ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಯಾವ್ದಾರ 4 ಬರೋದು ಮುಗಿದೋಯ್ತು, ಖಲಾಸ್, 2 ಮಾರ್ಕ್ಸಿಗೆ, ಹೌದಾ. 2 or more persons, 1ನೇ ಲಕ್ಷಣ ಫೀಚರ್ಸ್ ಅಂದ್ರು ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರು ಒಂದೇ. ಸೊ 1ನೇ ಪಾಯಿಂಟ್ ಏನು ಅಂತೇಳಿ ಅಂದಾಗ 2 or more persons, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು. ಪಾಲುದಾರಿಕೆ ಸಂಸ್ಥೆಯು ಪ್ರಾರಂಭವಾಗಬೇಕಾದರೆ ಮಿನಿಮಮ್ ಇಬ್ಬರು ಇರಬೇಕು. ಯಾಕ, ಒಬ್ಬನೇ ಇದ್ದಂದ್ರೆ ಏನದು ಸೋಲ್ ಟ್ರೇಡಿಂಗ್, ಹೌದಾ, ನಾವು ಇಬ್ರು ಇದ್ದೀವಂದ್ರೆ ಪಾರ್ಟ್ನರ್ಶಿಪ್. ಹಂಗಾಗಿ ಪಾಲುದಾರಿಕೆ ಸಂಸ್ಥೆಯಲ್ಲಿ ಅಟ್ಲೀಸ್ಟ್ ಇಬ್ಬರು ಇರ್ಬೇಕು.
ಅಟ್ಲೀಸ್ಟ್ ಇಬ್ರು ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ ಹೇಳಿ ಅಂದಾಗ 50 ಜನರು ಇರಬೇಕು. ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರು ತಗೋಬಹುದು. ಹೌದಾ, ಮ್ಯಾಕ್ಸಿಮಮ್ ಇಬ್ರು, ಹೌದಾ, ಮಿನಿಮಮ್ ಇಬ್ರು, ಅಟ್ಲೀಸ್ಟ್ 2 ಪರ್ಸನ್ಸ್, ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕಂದ್ರ 50 ಪಾರ್ಟ್ನರ್ಸ್ ಇರಬೇಕು. ಇದು ಏನಾಗ್ತಂದ್ರ 1ನೇ ಲಕ್ಷಣ ಆಗ್ತದ ಅಂತೇಳಿ ನಾವು ನೋಡ್ತೀವಿ. ನೋಡಿ, ಸೊ ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ 2 ಪರ್ಸನ್ಸ್. ಹೌದಾ, ಎದ್ರ ಪ್ರಕಾರ ಅಂತೇಳಿ ಅಂದಾಗ ಕಂಪನೀಸ್ ಆಕ್ಟ್ ಪ್ರಕಾರ ಮ್ಯಾಕ್ಸಿಮಮ್ ಎಷ್ಟು ಜನರು ಇರ್ಬೇಕಂತೇಳಿ ಅಂದಾಗ 30 ಜನರು, ಸೆಕ್ಷನ್ 464 ಪ್ರಕಾರ. ನಮ್ಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ಕಂಡು ಬರ್ತದೆ, ಏನು ಅಂತ ಹೇಳಿದಾಗ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನ್ ಹೇಳ್ತಂದ್ರ, ನೀವು ಬಿಸ್ನೆಸ್ ಅನ್ನ ಮಾಡುವಾಗ, ನೀವು ಪಾಲುದಾರಿಕೆಯನ್ನ ಮಾಡುವಾಗ ಹುಚ್ಚರನ್ನ ನಿಮ್ ಜೋಡ ಬಿಸ್ನೆಸ್ ನ ಕರ್ಕೋಬೇಡ್ರಿ. ದ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಂದ್ರೆ ಹುಚ್ಚರು, ಅವರನ್ನ ನೀವು ಪಾಲುದಾರಿಕೆಯಲ್ಲಿ ಕರ್ಕೋಬಾರ್ದು, ಯಾಕಂದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಮುಂದೆ. ನೆಕ್ಸ್ಟ್ 2ನೇ ಪಾಯಿಂಟ್ ಏನು ಅಂತೇಳಿ ಅಂದಾಗ ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ದ ಲಾ ನಿಂದ ಹೊರಗಿರುವಂತಹ ವ್ಯಕ್ತಿಗಳನ್ನ ನೀವೇನ್ ಮಾಡ್ಬೋದು ಅಂದ್ರೆ ಬಿಸ್ನೆಸ್ ನ ಕರ್ಕೋಬಾರ್ದು. ಅಂದ್ರೆ ಆ ಕಾನೂನಿನಿಂದ, ಕಾನೂನು ಬಾಹಿರವಾಗಿರುವಂತಹ ವ್ಯಕ್ತಿಗಳು ನಾಳೆ ಬಿಸ್ನೆಸ್ ಮಾಡೋ ನೀವು ಅಪ್ಲಿಕೇಶನ್ ಫೈಲ್ ಮಾಡ್ಕೋಬೇಕಿದು. ಹೌದಾ, ಅವರನ್ನ ಕರ್ಕೋಬಾರ್ದು ಅಂತೇಳಿ ನಮಗ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಹೇಳುತ್ತದ. ನಾವು 2ನೇ ಲಕ್ಷಣಕ್ಕೆ ಹೋಗೋಣ. 2ನೇ ಲಕ್ಷಣ ಏನದಂದ್ರ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಹೆಂಗಿರ್ಬೇಕು ಅಂತ ಹೇಳಿದಾಗ agreement must be written or oral. ಸೊ ಅಗ್ರಿಮೆಂಟ್ ಎಂತದ ಇರ್ಬೇಕಂದ್ರ ಓರಲ್ ಅಂದ್ರ ನೋಡ್ರಿ 1 2 ನೆಕ್ಸ್ಟ್ 3 ಜನ ಅದಾರ. 3 ಜನರ ಪಾಲುದಾರರು ಏನ್ ಮಾಡ್ತಾರಂದ್ರ, ನೋಡಪ್ಪ ನಾವು 3 ಮಂದಿ ಕೂಡ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತೇಳಿ ಬಿಂದಾಸಾಗಿ ಮಾತಾಡಿಕೆ ಬಿಸ್ನೆಸ್ ಚಾಲೂ ಮಾಡಿಬಿಡ್ತಾರೆ. ಅದು ಏನಂದ್ರ ಓರಲ್. ನೆಕ್ಸ್ಟ್ ಇದೇ 3 ಜನ ಏನ್ ಮಾಡ್ತಾರಂದ್ರ ಮಾತಾಡ್ಕೊಂಡು ಏನ್ ಮಾಡ್ತಾರಂದ್ರ ಒಂದು ಅಗ್ರಿಮೆಂಟ್ ಅನ್ನ ರೆಡಿ ಮಾಡ್ತಾರ. ಇದು ಏನು ರಿಟರ್ನ್. ಸೊ ಮಾತಾಡಿದ್ದು ಅನ್ಕೊಂಡಿದ್ದು ಓರಲ್, ಬರ್ದಿತ್ತಂದ್ರೇನು ರಿಟರ್ನ್. ಸೊ ಅದು ಅಗ್ರಿಮೆಂಟ್ ರಿಟರ್ನ್ ಆಗಿರ್ಬೋದು, ಓರಲ್ ಆಗಿರ್ಬೋದು. ಜಾಸ್ತಿ ಪ್ರಿಫರೆನ್ಸ್ ಎದಕ್ಕೆ ಕೊಡಬೇಕು ಅಂತ ಹೇಳಿ ಅಂದಾಗ ನಾವು ರಿಟರ್ನ್ ಅಗ್ರಿಮೆಂಟ್ ಕೊಟ್ರ ಚಲೋ ಅಂತೇಳಿ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ 3ನೇ ಪಾಯಿಂಟ್ ಏನ್ ಹೇಳ್ತದಂದ್ರ, ಇಲ್ಲಿ 2ನೇ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಅದ್ ನೋಡ್ರಿ. 2 ವ್ಯಕ್ತಿಗಳು, ಹೌದಾ, 2 ವ್ಯಕ್ತಿಗಳು ಫಾರ್ ಎಕ್ಸಾಂಪಲ್ 2 ವ್ಯಕ್ತಿಗಳು ಪ್ಲಾಟ್ ಅನ್ನ ತಗೊಂಡ್ರ, 2 ವ್ಯಕ್ತಿಗಳು ಪ್ಲಾಟ್ ಅನ್ನ ಮನಿ ಕಟ್ಟಬೇಕಂತೇಳಿ ಪ್ಲಾಟ್ ಅನ್ನ ತಗೊಂಡಿದ್ದಾರೆ. ಇಬ್ಬರ ನಡಬರ್ಕ ನೀ ಅರ್ಧ ನಾ ಅರ್ಧ ತೊಗೊಳ್ಳೋಣ ಅಂತೇಳಿ ಪ್ಲಾಟ್ ಅನ್ನ ತಗೊಂಡಿದ್ದಾರೆ. ಇವ್ರು ಪಾಲುದಾರರ ಆತರ ಏನಂತೇಳಿ ನಿಮಗೆ ಪ್ರಶ್ನೆ ಬರ್ತದ? ನೋ, ದೇ ಆರ್ ನಾಟ್ ಎ ಪಾರ್ಟ್ನರ್ಸ್, ದೇ ಆರ್ ಓನರ್ಸ್. ಅದೇ ಅವರು ಪ್ಲಾಟ್ ಮಾರುವಂತಹ ವ್ಯವಹಾರವನ್ನ ಮಾಡ್ತಿದ್ರ ಅಂದ್ರೆ ಅವ್ರ ಪಾರ್ಟ್ನರ್ಸ್. ಸ್ವಂತ ಬಳಕೆಗಾಗಿ ಆಸ್ತಿಗಳನ್ನ ಖರೀದಿ ಮಾಡಿದ್ರಂದ್ರೆ ಅವ್ರು ಓನರ್ಸ್ ಆಗ್ತಾರೆ. ಅದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದ್ರಂದ್ರ ಅವ್ರ ಪಾರ್ಟ್ನರ್ಸ್ ಆಗ್ತಾರ. ನೀವು ಇದರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಬೇಕು. ನಮ್ಗೆ 1 ಮಾರ್ಕ್ಸಿನ ಪ್ರಶ್ನೆ ಈ ಸೈಡ್ ಏನ್ ಹಾಕಿಲ್ಲ ಇದರಲ್ಲೇ ಬರ್ತಾವ ನೋಡಿ. ಈ ಸೈಡ್ ಏನ್ ನಾನು ಕೊಟ್ಟಿದ್ನಲ್ಲ ಇದರಲ್ಲೇ ನಿಮ್ಗೆ 1 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ. 2 ಮಾರ್ಕ್ಸಿನ ಇದಕ್ಕೆ ಸಂಬಂಧಪಟ್ಟದಂದ್ರ ಈ ಸೈಡ್ ನಲ್ಲಿ ಸಂಬಂಧಪಡ್ತದ. 3ನೇ ಪಾಯಿಂಟ್ ಏನಂತ ಹೇಳಿದಾಗ ಲಾಫುಲ್ ಬಿಸ್ನೆಸ್ ನೋಡ್ರಿ. ಲಾಫುಲ್ ಬಿಸ್ನೆಸ್ ಅಂದ್ರ ದ ಬಿಸ್ನೆಸ್ ಮಸ್ಟ್ ಬಿ ಎಸ್ಟಾಬ್ಲಿಷ್ಡ್ ಬೈ ದ ಲಾ. ಹೌದಾ, ಯಾವ ಲಾ ಅಂತ ಹೇಳಿ ಅಂದಾಗ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ನಿಮ್ಮ ಪಾಲುದಾರಿಕೆ ಸಂಸ್ಥೆಯು ನೋಂದಣಿಯಾಗಿರಬೇಕು. ನಿಮ್ಮ ಸಂಸ್ಥೆ ಕಾನೂನಿನ ಪರಿಧಿಯ ಒಳಗಡೆ ಇರಬೇಕು ಅಂತೇಳಿ ಹೇಳ್ತಾರ. ನೆಕ್ಸ್ಟ್ 4ನೇ ಪಾಯಿಂಟ್ ಶೇರಿಂಗ್ ಪ್ರಾಫಿಟ್. ಶೇರಿಂಗ್ ಪ್ರಾಫಿಟ್ ಅಂತ ಹೇಳಿ ಅಂದಾಗ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ನೀವು ಎಷ್ಟೇ ಹಣವನ್ನ ಹಾಕ್ರಿ ನಿಮ್ಮ ಪಾಲುದಾರಿಕೆಯಲ್ಲಿರುವಂತಹ ನಿಮ್ಮ ಲಾಭವನ್ನ, ಸೊ ಉದ್ದೇಶ ಏನಿರ್ತದ ಲಾಭ ಗಳಿಸಬೇಕಾದ್ರೆ ಜಾಯ್ನ್ ಆಗಿರ್ತೀರಿ, ಹೆಂಗ್ ಹಂಚ್ಕೋಬೇಕು ಅಂತ ಹೇಳಿ ಅಂದಾಗ ನೀವು ಈಕ್ವಲ್ ಆಗಿ ನಿಮ್ಮ ಲಾಭವನ್ನ ಹಂಚಿಕೊಳ್ಳಬೇಕಾಗ್ತದ ಅಂತೇಳಿ ನಾವು ನೋಡ್ತೀವಿ. ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳಿ ಅಂದಾಗ ಯಾವ ರೀತಿ ಅವರು ಹೊಂದಾಣಿಕೆ ಇರ್ತಾರ ಅನ್ನೋದ್ರ ಬಗ್ಗೆ ಮ್ಯೂಚುವಲ್ ಏಜೆನ್ಸಿ ಅನ್ನುವಂತ ಪಾಯಿಂಟ್ ಹೇಳ್ತದ. ಕ್ಯಾರಿಡ್ ಬೈ ಆಲ್, ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಕ್ಯಾರಿಡ್ ಬೈ ಆಲ್ ಅಂದ್ರ ಈ 3 ಮಂದಿ ಕುಡ್ಕೊಂಡು, ಹೌದಾ, 3 ಮಂದಿ ಕುಡ್ಕೊಂಡು ಬಿಸ್ನೆಸ್ ಅನ್ನ ಅವರೇ ನೋಡ್ಕೊಂಡು ಹೋಗುದು. ಇಲ್ಲಿಗಪ್ಪ ಅಂದ್ರ 3 ಮಂದಿಯ ಬದಲಾಗಿ ಒಬ್ಬ ಏನ್ ಮಾಡ್ಬೋದು ಅಂದ್ರ ಬಿಸ್ನೆಸ್ ಅನ್ನ ನೋಡ್ಕೊಂಡು ಹೋಗ್ಬೋದು. ಇದನ್ನ ಏನಂತೇಳಿ ಬರೀತೀವಿ ಅಂದ್ರ ಕ್ಯಾರಿಡ್ ಬೈ ಆಲ್, ಎಲ್ಲರಾದ್ರೂ ನಡ್ಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಒಬ್ಬನೇ ಮಾಡ್ಲಕತ್ತಂದ್ರ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಓಕೆ, ಮುಂದೆ ಕೊನೆಯ ಪಾಯಿಂಟ್ ಏನ್ ಹೇಳ್ತಂದ್ರ ಲೈಬಿಲಿಟಿ ಆಫ್ ಪಾರ್ಟ್ನರ್ಶಿಪ್. 1 ಮಾರ್ಕ್ಸ್ ಕೇಳ್ತಾರ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಲೈಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಏನಿರ್ತಂದ್ರ ಲೈಬಿಲಿಟಿ ಮಸ್ಟ್ ಬಿ ಅನ್ಲಿಮಿಟೆಡ್. ಇದು ಏನ್ ಹೇಳ್ತಂದ್ರ ನಿಮ್ಮ ಸಂಸ್ಥೆ ಲಾಸ್ ಆಯ್ತಪ್ಪ ಅಂದ್ರೆ ಮೊದಲು ನೀವೇನ್ ಮಾಡಬೇಕು, ನಿಮ್ಮ ಲಾಭವನ್ನ ತ್ಯಾಗ ಮಾಡಬೇಕು, ಪ್ರಾಫಿಟ್ ನಿಂದ ಕೊಡಬೇಕು. ನೆಕ್ಸ್ಟ್ ನಿಮ್ಮ ಆಸ್ತಿಗಳನ್ನ ಮಾರಬೇಕು. ಹೌದಾ, ಮೊದಲ ಏನ್ ಮಾಡಬೇಕು, ನಿಮ್ಮ ಲಾಭವನ್ನ ಏನ್ ಮಾಡಬೇಕು ಈಚೆ ಕಡೆ ಹಾಕಿ ನೋಡ್ರಿ. ಮೊದಲು ನೀವು ಪ್ರಾಫಿಟ್ ಅನ್ನೋದಿಂದ ಕೊಡಬೇಕು, ಪ್ರಾಫಿಟ್ ಅನ್ನ ಕೈ ಬಿಡಬೇಕು. 2ನೇದು ಅಸೆಟ್ಸ್ ಅನ್ನ ಮಾರಬೇಕು. ಇನ್ನೂ ಕೂಡ ನಿಮಗೆ ಏನಾಗ್ಲಿಲ್ಲಪ್ಪ ಅಂದ್ರೆ ನಿಮ್ ಪರ್ಸನಲ್ ಹೊಲ ಮನಿ ಇವುಗಳನ್ನ ಮಾರಬೇಕಾಗ್ತದ. ಆಸ್ ಪರ್ ಪಾರ್ಟ್ನರ್ಶಿಪ್ ಆಕ್ಟ್ ನಿಮ್ಮ ಲೈಬಿಲಿಟಿ ಏನದಂದ್ರ ಅನ್ಲಿಮಿಟೆಡ್ ಅದ. ನಿಮ್ಮ ಸಾಲವನ್ನ ಎಲ್ಲವೂ ನೀವೇನ್ ಮಾಡಬೇಕು, ಪಾಲುದಾರಿಕೆ ಕಾಯ್ದೆ 1932 ಪ್ರಕಾರ ಇವೆಲ್ಲವನ್ನ ಏನ್ ಮಾಡ್ಬೇಕಂದ್ರ
ಪೇ ಮಾಡಬೇಕು ಅಂತೇಳಿ. ಅಥವಾ ನಿಮ್ಮ ಪ್ರಶ್ನೆ ಇದನ್ನರೇ ಕೇಳ್ತಾನ ಇಲ್ಲ ಅಂದ್ರ ಡೆಫಿನಿಷನರೇ ಕೇಳ್ತಾನ, ಎರಡರಾಗ ಒಂದು ಕೇಳ್ತಾನ. ಸೊ ಅದನ್ನ ನಾವು ಇನ್ನೊಂದು ಬಾರಿ ಡೆಫಿನೇಷನ್ ಅನ್ನ ನೋಡಿಬಿಡೋಣ. ಪಾರ್ಟ್ನರ್ಶಿಪ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳು. ಪರ್ಸನ್ಸ್ ಅಂದ್ರ ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ ಯು ಅಂಡ್ ಮೀ, ಓಕೆ, ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಅ ಪ್ರಾಫಿಟ್. ಅಂದ್ರ ಯಾರು ಡಿಸೈಡ್ ಮಾಡಿರ್ತಾರೆ ಏನು ಅಂತೇಳಿ ಅಂದಾಗ ಲಾಭವನ್ನ ಹಂಚಿಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿರ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಬೈ ದ ಆಲ್, ಎನಿ ಆಫ್ ದೆಮ್, ಆಕ್ಟಿಂಗ್ ಫಾರ್ ಆಲ್ ಅಂತೇಳಿ ನೋಡ್ತೀವಿ. ಇದನ್ನ ಬರೆಯುವಾಗ ಡೆಫಿನೇಷನ್ ಕೇಳಿದ್ರಂದ್ರೆ ದಯವಿಟ್ಟು ನೀವು ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಸೆಕ್ಷನ್ 4 ಅಂತ ಮೆನ್ಷನ್ ಮಾಡಿದ್ರೆ ಅಂತ ಗಾಬರಿ ಬಿಡ್ತಾನೆ ವ್ಯಾಲ್ಯೂವೇಟರ್. ಹೌದಾ, ಈ ಸೆಕ್ಷನ್ ಬರೋದಲ್ಲ ಹುಡುಗ ಅಂತೇಳಿ ನಿಮ್ಮ ಕಂಪ್ಲೀಟ್ ಅಂಕಗಳನ್ನ ಕೊಡುವಂತಹ ಸಾಧ್ಯತೆ ಇರ್ತದೆ. ನಾನು ಕೊನೆಯಲ್ಲಿ ಹೇಳ್ತೀನಿ, ನೀವು PDF ಸಲುವಾಗಿ ನೀವೇನ್ ಮಾಡ್ರಿ ಅಂದ್ರೆ ಡಿಸ್ಕ್ರಿಪ್ಷನ್ ಎಲ್ಲ ಚೆಕ್ ಮಾಡ್ರಿ. ಈ ಕಂಪ್ಲೀಟ್ ಅಧ್ಯಾಯದ PDF ನಿಮಗೆ ಸಿಗುತ್ತದೆ. ಆ ಅಧ್ಯಾಯದ ಪ್ರಕಾರ ನೀವೇನ್ ಮಾಡ್ರಿ ಅಂದ್ರೆ PDF ಅನ್ನ ಮುಂದಿಟ್ಟುಕೊಂಡು ನೀವು ಸ್ಟಡಿ ಮಾಡಿದ್ದೆ ಅದರ ನಿಮಗೆ ಈಸಿಯಾಗಿ ಸಂಪೂರ್ಣವಾಗಿ ನಿಮಗೆ ಈ ಅಧ್ಯಾಯ ತಿಳಿತದ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.